ಆತ್ಮೀಯರೇ, ಎಲ್ಲರಿಗೂ ಪುಣ್ಯತಮವಾದ ಏಕಾದಶಿಯ ಶುಭ ದಿನದ ಶುಭಾಶಯಗಳು. ಶುಭ ಸುಪ್ರಭಾತ. ತಮ್ಮೆಲ್ಲರ ಪ್ರೀತಿ, ಸೇವೆ, ಸಮರ್ಪಣೆ, ಸಹಕಾರದ ಮೂಲಕವಾಗಿ ಗೋವರ್ಧನದ ಗೋವೃಂದ ಕ್ಷೇಮವಾಗಿವೆ. ತಮಗೆಲ್ಲ ತಿಳಿದಿರುವಂತೆ ಅನೇಕ ರಚನಾತ್ಮಕ ಕಾರ್ಯಗಳ ಜೊತೆಗೆ ಗೋವರ್ಧನವು ನಿರಂತರವಾಗಿ ಮುನ್ನಡೆಯುತ್ತಿದೆ. ಹೊಸ ಕಟ್ಟಡದ ಕಾರ್ಯಯೋಜನೆ ಮೊದಲಾದವುಗಳನ್ನು ಒಳಗೊಂಡಂತೆ ಈ ದಿನ ವಿಶೇಷವಾಗಿ ಶ್ರೀ ಗೋಪಾಲಕೃಷ್ಣ ದೇವರ ಪ್ರೇರಣೆಯಂತೆ ಗೋ ಸೇವೆಯನ್ನು ನೆರವೇರಿಸಿದ ಎಲ್ಲ ಕೃಷ್ಣ ಭಕ್ತರಿಗೂ ಗೋಭಕ್ತರಿಗೂ ಭಗವಂತನ ಕೃಪೆ ಇರಲಿ ಎಂಬಂತೆ ಹೃದಯಪೂರ್ವಕವಾದಂತಹ ಪ್ರಾರ್ಥನೆಗಳು. ಈ ದಿವಸದ ಸಂಪೂರ್ಣ ಸಿದ್ಧಗ್ರಾಸ ಸೇವೆ ಸಲ್ಲಿಸಿದ ಆ ಎಲ್ಲ ಮಹನೀಯರಿಗೂ ಗೋವರ್ಧನ ಗೋಶಾಲಾ ಸಮಿತಿಯು ಕೃತಜ್ಞತೆಗಳನ್ನು ತಿಳಿಸುತ್ತದೆ. ತಮಗೆಲ್ಲ ತಿಳಿದಿರುವಂತೆ ಹೊಸ ಕಟ್ಟಡದ ಕಾರ್ಯ ಸಮರೋಪಾದಿಯಲ್ಲಿ ಮುನ್ನಡೆದಿದ್ದು, ಬರುವ ರಾಮನವಮಿ ಅದರ ಸಮೀಪದಲ್ಲೇ ಆ ಗೋವೃಂದಕ್ಕೆ ಅದು ಸಮರ್ಪಿತವಾಗಬೇಕು. ಆ ನೇರದಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿ ಎಲ್ಲ ಹಂತದ ಕಾರ್ಯಚಟುವಟಿಕೆಗಳು ಕೂಡ ಮುನ್ನಡೆದಿವೆ. ತಳಪಾಯಕ್ಕೆ ಮಣ್ಣನ್ನು ತುಂಬಿಸುವಂತಹ ಕಾರ್ಯ ಪ್ರಗತಿಯಲ್ಲಿದ್ದು, ಸ್ಥಳೀಯ ರೈತರಾಗಿರುವಂತಹ ಪಾಂಡು ಇವರು ಮಣ್ಣಿನ ವ್ಯವಸ್ಥೆಯನ್ನು ನೀಡಿ ಅತ್ಯಂತ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಗೋಶಾಲಾ ಮುಖ್ಯ ಸಮಿತಿಯ ಎಲ್ಲ ಸದಸ್ಯರು ಕೂಡ ಪ್ರತಿನಿತ್ಯವೂ ಕೂಡ ತಮ್ಮ ಮನೆಯ ಒಂದು ಕಾರ್ಯ ತಮ್ಮ ಕುಟುಂಬದ್ದೇ ಇನ್ನೊಂದು ಭಾಗ ಎಂಬಂಥ ಒಂದು ಅತ್ಯಾಪ್ತ ಭಾವದಿಂದ ಅತಿ ಹೆಚ್ಚಿನ ಸಮಯವನ್ನು ಗೋವರ್ಧನದ ಎಲ್ಲ ನಿರ್ವಹಣಾ ಕಾರ್ಯದ ನಿರೂಪಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ಅತ್ಯಂತ ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ನಿಜಕ್ಕೂ ಇದೊಂದು ಸಾಹಸದ ಕಾರ್ಯವೇ. ಆದರೆ ಈ ರೀತಿಯಾಗಿ ಅನೇಕ ಕೈಗಳು ಜೊತೆಗೂಡಿದಾಗ ಇದು ಕಷ್ಟ ಸಾಧ್ಯ ಅಂತ ಅನ್ನಿಸೋದಿಲ್ಲ. ಅತ್ಯಂತ ಪರಿಶ್ರಮ ವಹಿಸ್ತಾ ಇರತಕ್ಕಂತಹ ದುರ್ಗಪ್ಪ ಮತ್ತು ತಂಡದವರಿಗೆ ಅತ್ಯಂತ ಅಭಿನಂದನೆ. ಹಾಗೆ ಸ್ವಂತ ಸಮಯ, ವಾಹನ ಎಲ್ಲವನ್ನು ಕೂಡ ನೀಡಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಗೋಶಾಲಾ ಸಮಿತಿಯ ಸದಸ್ಯರಿಗೂ ಭಗವಂತನ ದಯೆ ಇರಲಿ.